ಯುಪಿಲಿ 9 ವರ್ಷದ ಮಗುಗೆ ಅತ್ಯಾಚಾರ ಮಾಡಿದವನಿಗೆ ಪೊಲೀಸರು ಬೀದಿಲಿ ಎಳ್ಕೊಂಡೋಗಿ ಹೊಡಿತಿದ್ದಾರೆ. ಪೊಲೀಸರು ಮಾತ್ರ ಅಂತಲ್ಲ, ಅಲ್ಲಿ ಕಾಣೋ ಪಬ್ಲಿಕ್ಸ್ ಕೂಡ ನೋಡಿ ನಾಯಿಗೆ ಹೊಡೆದಂಗೆ ಹೊಡಿತಿದ್ದಾರೆ. ಆಕ್ಚುಲಿ ಇದು ಬೇಕಾಗಿರೋದು ನಮ್ಮ ಸಮಾಜಕ್ಕೆ. ಹೊಡೆದಿರೋ ಫೋರ್ಸ್ ಹೆಂಗಿದೆ ಅಂತ ಹೇಳಿದ್ರೆ, ಈ ಕೇರಳದಲ್ಲೆಲ್ಲ ಪರೋಟ ಮಾಡ್ತಾರೆ, ಹೊಡೆತಕ್ಕೆ ಪರೋಟಗೆ ಫುಲ್ ಚಿದ್ರೆ ಆಗೋದು ಆ ರೀತಿ ಹೊಡಿತಿದ್ದಾರೆ. ಅಲ್ಲದೆ ಈ ಅತ್ಯಾಚಾರ ಮಾಡಿದವನ್ನ ಕರ್ಕೊಂಡೋಗಿ ಹೇಳಿ ತರ ಅರೆಸ್ಟ್ ಮಾಡ್ಬಿಟ್ಟು ಅವ್ರು ಕರ್ಕೊಂಡೋಗ್ಬಿಟ್ಟು ಸ್ವಲ್ಪ ದಿನ ಜೈಲಲ್ಲಿ ಇಟ್ಬಿಟ್ಟು ಒಳ್ಳೆ ಊಟ ತಿಂಡಿ ಎಲ್ಲ ಕೊಟ್ಬಿಟ್ಟು 1 ವರ್ಷ ಅಥವಾ 2 ವರ್ಷ ವಾಪಸ್ ಹೋಗ್ಬಿಟ್ಟು ಮನೇಲಿ ಮತ್ತೆ ಜೀವನ ನಡೆಸಲ್ಲ. ಆ ರೀತಿ ಅಂತಲ್ಲ, ಶಿಕ್ಷೆ ಕೊಡ್ಬೇಕಂತಂದ್ರೆ ನಡು ಬೀದಿಲಿ ಈ ರೀತಿ ಪಬ್ಲಿಕ್ ಬಿಟ್ಬಿಡಬೇಕು. ನೀವು ಮಾಡ್ಕೊಡಪ್ಪ, ನಿಮ್ಗೆ ವಿಷಯ ಗೊತ್ತಾಗಿದೆ ಅಲ್ವಾ, ಅತ್ಯಾಚಾರ ಮಾಡೋದು ಯಾರು ಅಂತ ಗೊತ್ತಾಗಿದೆ, ಈ ರೀತಿ ನೀವೇ ಮಾಡ್ಕೊಂಡು ಪಬ್ಲಿಕ್ ಬಿಟ್ಬಿಡಬೇಕು. ಉಳಿದಿದ್ದೆಲ್ಲ ಪಬ್ಲಿಕ್ ನೋಡ್ಕೊಳ್ತಾರೆ. ಅದಲ್ಲದೆ ಹೆಸರಿಗೆ ಮಾತ್ರ ಅರೆಸ್ಟ್ ಮಾಡ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಫೋನಲ್ಲಿ ಇಟ್ಬಿಟ್ಟು ಅಥವಾ ಅವ್ರದ್ದೇನೋ ಪೊಲಿಟಿಕಲ್ ಪ್ರೆಷರ್ ಬಂದ್ಬಿಟ್ಟು ಅವ್ರನ್ನ ರಿಲೀಸ್ ಮಾಡ್ಬಿಟ್ಟು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಜೀವನದಲ್ಲಿ ಇವನು ಯಾವುದೇ ಒಂದು ಹುಡುಗಿ ನೋಡಿದ್ರು ಕೆಟ್ಟ ದೃಷ್ಟಿಯಲ್ಲಿ ನೋಡೋಕ್ಕೂ ಹೆದರ್ಬೇಕು. ಆ ರೀತಿ ಮಾಡಿದ್ದಾರೆ. ತನ್ನ ಹೆಂಡತಿ ಮೇಲೆ ಕೈ ಇಡೋದಕ್ಕೂ ಯೋಚನೆ ಮಾಡಿ ಕೈ ಇಡಬೇಕು. ಆ ರೀತಿ ಮಾಡಿದ್ದಾರೆ. ಆಕ್ಚುಲಿ ಇದು ಬೇಕಾಗಿದೆ ನಮ್ಮ. ನನಗೂ ತುಂಬಾ ಆಸೆ ಇದೆ ಕರ್ನಾಟಕದಲ್ಲಿ ಈ ರೀತಿ ರೂಲ್ಸ್ ಬರಬೇಕು. ಬಂದ್ರೆ ಎಷ್ಟೋ ಕೇಸ್ಗಳು ಒಳಗೆ ಮುಚ್ಚೋಗಿದ್ದಾವೆ. ಈ ರೀತಿ ಪಬ್ಲಿಕ್ ಬಿಟ್ರೆ ಈ ಸೀನ್ ನೋಡ್ತಿದ್ರೆ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ಬಿಡುತ್ತೆ. ಈ ತರ ಮಾಡಿದ ಯುಪಿ ಪೊಲೀಸಿಗೆ ನನ್ನ ಕಡೆಯಿಂದ ದೊಡ್ಡ ಹ್ಯಾಟ್ಸ್ ಆಫ್.